ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಗುರುಗಳು ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಧನು ರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ಈ ವಿಡಿಯೋ ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ವೃತ್ತಿ ಜೀವನದ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ನಿಮಗೆ ಸಾಕಷ್ಟು ಕೆಲಸದ ಆಫರ್ಗಳು ಬಂತು ಅಂದ್ರು, ಕೆಲಸದ ಅವಕಾಶಗಳು ಬಂತು ಅಂದ್ರೂ ಸಹ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ದೃಢ ನಿರ್ಧಾರನ ತೆಗೆದುಕೊಂಡು ಒಂದೇ ಒಂದು ಕೆಲಸದ ಮೇಲೆ ಹೆಜ್ಜೆ ಇಡುವಂಥದ್ದು ಬಹಳ ಉತ್ತಮ. ಇವಾಗ ಸದ್ಯಕ್ಕೆ ಯಾರೆಲ್ಲ ನೀವು ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀರಿ, ಅವರಿಗೆಲ್ಲರಿಗೂ ಸಹ ಬೇರೆ ಕಡೆ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆ ಲಕ್ಷಣಗಳು ಬಹಳ ಇವೆ. ಇನ್ನು ಯಾರೆಲ್ಲ ಒಂದು ವ್ಯಾಪಾರ ಮಾಡಿಕೊಂಡು ವ್ಯವಹಾರ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀರಿ, ಅವರಿಗೆಲ್ಲರಿಗೂ ಸಹ ಈ ಒಂದು ತಿಂಗಳಿನಲ್ಲಿ ಬಹಳನೇ ಒಂದು ಲಾಭದಾಯಕವಾಗಿ ಜೀವನ ಸಾಗ್ತಾ ಇದೆ. ಅದರಲ್ಲಿ ಮೇನ್ ಆಗಿ ವಿದೇಶದಿಂದ ಬರುವಂಥ ಸಂಪರ್ಕ ಬಹಳ ಆಗ್ತಾ ಇದೆ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ಈ ಒಂದು ತಿಂಗಳಿನಲ್ಲಿ ನಿಮಗೆ ಸಾಕಷ್ಟು ಲಾಭದಾಯಕವಾಗಿದೆ. ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ರೀತಿಯಲ್ಲಿ ನಿಮಗೆ ಲಾಭ ಹೆಚ್ಚಾಗಿ ನಿಮಗೆ ಸಿಗುವಂಥ ಲಕ್ಷಣಗಳು ಭಾಳ ಇವೆ. ನೀವು ಹಿಂದೆಲ್ಲ ಏನೋ ಒಂದು ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡಿದ್ರಿ, ಅದರಿಂದ ಈ ಒಂದು ತಿಂಗಳಿನಲ್ಲಿ ನಿಮಗೆ ಸಾಕಷ್ಟು ಲಾಭದಾಯಕವಾಗಿ ಸಿಗ್ತಾ ಇದೆ. ನಿಮ್ಮ ರಾಶಿಯ ಅಧಿಪತಿ ಆಗಿರುವಂಥ ಗುರು, ಆ ಒಂದು ಗುರುವಿನ ಕಾರಣದಿಂದ ಈಗಿನ ಪರಿಸ್ಥಿತಿ ಮಟ್ಟಿಗೆ ನಿಮಗೆ ಸಾಕಷ್ಟು ಲಾಭದಾಯಕವಾಗಿ ಆಗ್ತಾ ಇದೆ. ಆ ಕಾರಣದಿಂದ ಆದಷ್ಟು ದೈವ ದೇವರಲ್ಲಿ ಮೊರೆ ಹೋಗುವಂಥದ್ದು ಬಹಳ ಉತ್ತಮ. ಇದರ ಜೊತೆಗೆ ನೀವೇನಾದರೂ ಒಂದು ಹೊಸ ಆಸ್ತಿ, ಆಡಂಬರ ಅಥವಾ ಮತ್ತು ಬಂಗಾರ ಮತ್ತು ಇಲ್ಲ ಅಂತ ಹೇಳಿದ್ರೆ ವಾಹನ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ತಿಂಗಳು ಬಹಳ ಉತ್ತಮವಾಗಿದೆ. ಇನ್ನು ಪ್ರೀತಿ ವಿಚಾರದಲ್ಲಿ, ಕುಟುಂಬದ ವಿಚಾರದ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ನಿಮ್ಮ ಇಬ್ಬರ ಒಂದು ಪ್ರೀತಿ ಅಂಡರ್ಸ್ಟ್ಯಾಂಡಿಂಗಿಂದ ಬಹಳನೇ ಒಂದು ಸುಖಕರ ಜೀವನ ನಡೀತಾ ಇದೆ. ಇದರ ಜೊತೆಗೆ ಸಂತೋಷದ ಜೀವನ ನಡೀತಾ ಇದೆ. ಕುಟುಂಬದಲ್ಲೂ ಸಹ ಯಾವುದೇ ಸಮಸ್ಯೆ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಕೊಂಡು ಹೋಗುವಂಥ ಸಾಧ್ಯತೆ ಲಕ್ಷಣಗಳು ಬಹಳ ಇವೆ. ಇದರ ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಹಿರಿಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆರೋಗ್ಯ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅನ್ನೋದಾಯಿತು ಅಂದರೆ, ಈ ಒಂದು ಡಿಸೆಂಬರ್ ತಿಂಗಳಿನಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಸುಧಾರಣೆ ಕಾಣುತ್ತೆ. ಬರುವಂಥ 2026 ವರ್ಷದಿಂದ ನೆಕ್ಸ್ಟ್ ವರ್ಷದಿಂದ ನಿಮ್ಮ ಒಂದು ಕುಟುಂಬದಲ್ಲಿ ಶುಭ ಕಾರ್ಯಗಳು ಪ್ರಾರಂಭ ಆಗುವಂಥ ಲಕ್ಷಣಗಳು ಬಹಳ ಇವೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ಹಿಂದೆಲ್ಲ ಬಂದಿರುವಂಥ ಆರೋಗ್ಯ ಸಮಸ್ಯೆಗಳಿಂದ ಈ ಒಂದು ತಿಂಗಳಿನಲ್ಲಿ ನೀವು ಸಾಕಷ್ಟು ಚೇತರಿಕೆ ಅನ್ನೋದು ಕಾಣ್ತೀರಿ. ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಟುಕೊಂಡು ಜೀವನ ಮಾಡಿ. ಈ ಒಂದು ರಾಶಿಯವರಿಗೆ ಪರಿಹಾರ ತಿಳಿಸೋದಾಯಿತು ಅಂತ ಹೇಳಿದ್ರೆ, ರಾಶಿಯ ಅಧಿಪತಿ ಆಗಿರ್ತಕ್ಕಂಥ ಗುರುದೇವನನ್ನು ಪೂಜೆ ಮಾಡಿ, ಇದರ ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡುವುದು ಬಹಳ ಒಂದು ಮುಖ್ಯವಾಗಿ ಕಂಡುಬರುವಂಥದ್ದು. ನಿಮ್ಮ ಒಂದು ಜೀವನದ ಅಭಿವೃದ್ಧಿಗಾಗಿ ಧನುರಾಶಿಯಲ್ಲಿ ಬಂದಿರುವಂಥ ವ್ಯಕ್ತಿಗಳು ಆದಷ್ಟು ಗುರುಗಳು ಅಥವಾ ಧಾರ್ಮಿಕರಿಗೆ ಹಳದಿ ವಸ್ತ್ರವನ್ನು ದಾನ ಮಾಡುವುದು ಬಹಳ ಮುಖ್ಯ. ಇದಾಗಿತ್ತು ಡಿಸೆಂಬರ್ ತಿಂಗಳ ಧನುರಾಶಿಯ ಭವಿಷ್ಯ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾರೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.